ಅರೆ ಜಾನ್ ದ ಡಾನ್, ಏನಾಯ್ತಯ್ಯ? ಮೋಟು ಅಣ್ಣ, ನಾನ್ ನಿಮ್ ತರ ಒಳ್ಳೆ ವ್ಯಕ್ತಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಸುಧಾರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ನಿಮ್ ಸಹಾಯ ಬೇಕಿದೆ. ಜಾನ್ ಸ್ನೇಹಿತ, ನೀನು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀಯ. ಇದನ್ ಕೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಪತ್ತು ಇಲ್ಲಿ ನೋಡೋ, ಜಾನ್ ಒಳ್ಳೆವನಾಗ್ತಾ ಇದ್ದಾನೆ ಕಣೋ. ಅವನೇನೋ ನಿಂಗೆ ಯಾಮರ್ಸಕ್ ಬಂದಿದ್ದಾನೆ ಕಣ. ಅವನ್ ಬಲೆಯಲ್ಲಿ ಬೀಳ್ಬೇಡ ಕಣ, ನೀನು ಬೀಳ್ಬೇಡ. ಪತ್ಲು, ನನಗೊಂದು ಅವಕಾಶ ಕೊಡು. ಸುಧಾರಿಸೋದಕ್ಕೆ ಒಂದು ಅವಕಾಶ ಕೊಡು ನನಗೆ, ಪ್ಲೀಸ್. ನಾನ್ ನಿನ್ಗೆ ಅವಕಾಶ ಕೊಡ್ತೀನಿ ಕಣೋ ಜಾನ್, ಖಂಡಿತ ಕೊಡ್ತೀನಿ ಕಣೋ. ಆಯ್ತು ಮೋಟು, ನಿನ್ಗೆ ಏನ್ ಅನ್ಸುತ್ತೋ ಹಾಗೆ ಮಾಡು. ಆದ್ರೆ ಆಮೇಲೆ ನೀನ್ ಪಶ್ಚಾತ್ತಾಪ ಪಡ್ಬೇಡ ಕಣ. ನಿನಗೆ ಸಹಾಯ ಮಾಡ್ತೀನಿ ಕಣೋ ಜಾನ್. ಕೇಳು, ಏನ್ ಸಹಾಯ ಬೇಕು ನಿಂಗೆ? ನಾನು ನನ್ನಂತ ಕಳ್ಳರಿಗೆಲ್ಲ ಬುದ್ಧಿ ಕಲ್ಸೋದಕ್ಕೋಸ್ಕರ ಒಂದು ಸ್ಕೂಲ್ ತೆಗಿಬೇಕು ಅಂತ ಇದ್ದೀನಿ ನಾನು. ಅಲ್ಲ, ಅವರು ಕೆಲಸ ಕಲಿಬೇಕು, ಮತ್ತ ಅವರು ಒಳ್ಳೆ ದಾರಿಲಿ ಅವರು ಹಣ ಗಳಿಸೋದ್ ಕಲಿಬೇಕು. ಮತ್ತೆ ಸ್ಕೂಲ್ ತೆಗೆಯೋದಕ್ಕೆ ನನ್ನ ಹತ್ರ ಹಣ ಆಲ್ರೆಡಿ ಇದೆ. ಮತ್ತೆ ಇನ್ನಷ್ಟು ಜನನ ಸೇರಿಸಿ ಒಳ್ಳೆ ದಾರಿ ಕರ್ಕೊಂಡ್ ಬರಕ್ಕೆ ಇನ್ನೂ ಸ್ವಲ್ಪ ಹಣ ಬೇಕಿದೆ. ಮೋಟು, ನೀನು ಸ್ವಲ್ಪ ದೊಡ್ಡ ಮನಸ್ಸಿಂದ ನನಗೆ ಸಹಾಯ ಮಾಡು ಕಣಪ್ಪ ನೀನು. ಅರೆ ಜಾನ್, ನಿನ್ ಯೋಚನೆ ಎಷ್ಟು ಚೆನ್ನಾಗಿದೆ ಕಣೋ. ನಡಿಯೋ, ನಿನ್ ಸ್ಕೂಲ್ಗೋಸ್ಕರ ನಾವೆಲ್ಲ ಸೇರ್ಕೊಂಡು ಚಂದ ಎತ್ತೋಣ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು. ಕೇಳಿರೆ ಕೇಳಿರೆ ಕೇಳಿರೆ, ಪುರ್ಪುರ ನಗರದ ಜನಗಳೇ ಕೇಳಿರೆ, ಜಾನಪ್ಪ ಗೌರವಾನ್ವಿತ ವ್ಯಕ್ತಿ ಆಗ್ಬಿಟ್ಟಿದ್ದಾರೆ. ಅವರು ಕೆಲವು ಕಳ್ಳರು, ಬದಮಾಶು, ದ್ರೋಹಿಗಳಿಗೆ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿದ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಹಾಗೆ ಅವರು ಸ್ಕೂಲ್ ಓಪನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ತಮ್ಮಲ್ಲಿ ಚಂದ ಬೇಡಿಕೆ ಬರ್ತಾ ಇದ್ದಾರೆ. ಮೊನ್ನೆ ಮನಸ್ಫೂರ್ತಿಯಾಗಿ ಚಂದವನ್ನ ಕೊಡಿ. ಚಂದ ಕೊಲಿ. ಥ್ಯಾಂಕ್ ಯು ಮೋಟು. ನಾನು ಎಷ್ಟು ಒಳ್ಳೆ ಸ್ಕೂಲ್ ತೆಗಿತೀನಿ ಅಂತಂದ್ರೆ. ಅರೆ ಇರಯ್ಯ, ಮೊದ್ಲು ಸ್ಕೂಲ್ ಬಿಲ್ಡಿಂಗ್ ಕಟ್ಸ್ಬಿಟ್ಟು ತೋರ್ಸು, ಆಮೇಲೆ ನೋಡೋಣ. ಸ್ಕೂಲ್ ನಡ್ಸೋದಕ್ಕೆ ದುಡ್ಡು ನಿನ್ಗೆ ಆಮೇಲೆ ಸಿಗುತ್ತೆ. ದುಡ್ಡು ತಗೊಂಡು ಎಲ್ಲಾದ್ರೂ ಓಡಬಿಟ್ರೆ ನೀನು. ಸರಿ ಸರಿ, ಹಾಗಾದ್ರೆ ನಾನು ಮೊದಲು ಬಿಲ್ಡಿಂಗ್ ಕಟ್ಟಿ ತೋರಿಸ್ತೀನಿ. ಅರೆ, ನಾನು ಬದಲಾಗ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನಿಮ್ಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನೋಡ್ತಾ ಇರಿ, ನಾನು ರಾತ್ರಿ ಬಿಲ್ಡಿಂಗ್ ಖರೀದಿ ಮಾಡ್ತೇನೆ. 100 ಜನನ ಒಳ್ಳೆ ದಾರಿಗೆ ತರೋ ಕೆಲಸ ಮಾಡ್ತೇನೆ.